ಕೆಲವು ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ರಾಜ್ಯದ ಸಿಎಂ ರಾಜ್ಯದ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡುವವರಿದ್ದಾರೆ. ಅತಿವೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆರವು, ಕೇಂದ್ರ ಪುರಸ್ಕೃತ ಯೋಜನೆ, ಮೇಕೆದಾಟು ಯೋಜನೆಯ ಬಗ್ಗೆ ಚರ್ಚೆಯನ್ನು ಅವರು ಮಾಡಲಿದ್ದಾರೆ. ಪರಿಸರ ಇಲಾಖೆ ಅನುಮತಿ ಮಾತ್ರ ಬೇಕಾಗಿದೆ. ಕೋರ್ಟ್ನ ಕಡೆಯಿಂದ ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಇನ್ನೇನಿದ್ರೂ ಪರಿಸರ ಇಲಾಖೆ ಕಡೆಯಿಂದ ಒಂದಷ್ಟು ಅನುಮತಿ ಸಿಕ್ಕಿಬಿಟ್ರೆ ಮೇಕೆದಾಟು ಯೋಜನೆಗೆ ಚಾಲನೆ ಕೊಡಬಹುದಾಗುತ್ತೆ. ಮೇಕೆದಾಟು ಯೋಜನೆ ಹತ್ತಿರ ನಮಗೆ ಬೆಂಗಳೂರಿನ ವಿಚಾರಕ್ಕೆ ಬಂದ್ರೇ ಒಂದು 4.5 TMC ಅಷ್ಟು ಕುಡಿಯುವ ನೀರನ್ನು ಬೆಂಗಳೂರಿಗೆ ಒದಗಿಸಬಲ್ಲಂಥ ಒಂದು ಯೋಜನೆ ಅದು. ಯೋಜನೆಗೋಸ್ಕರವಾಗಿ ಇದೀಗ ಶುರು ಮಾಡಿಕೊಂಡ್ರೆ ಒಂದು ಅಣೆಕಟ್ಟೆ ಕಟ್ಟಬೇಕಾಗತ್ತೆ, ಸಾವಿರಾರು ಎಕರೆ ಅದರಲ್ಲಿ ಮುಳುಗಡೆ ಆಗುತ್ತೆ. ಅದು ಮಂಡ್ಯ ಭಾಗದ್ದು ಮುಳುಗಡೆ ಆಗುತ್ತೆ. ಈ ಕಡೆ ನಾವು ಕನಕಪುರ ಆ ಭಾಗದ ಒಂದಷ್ಟು ಜಮೀನು ಕೂಡ ಅಲ್ಲಿ ಮುಳುಗಡೆ ಆಗುತ್ತೆ. ಇರಲಿ, ಆದರೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇದರಿಂದ ಅಪಾರ ಪ್ರಮಾಣದ ಒಂದಷ್ಟು ಲಾಭ ಇದೆ. ಇದು ಒಂಥರ ನೆನೆಗುದಿಗೆ ಬೀಳುವಂಥ ಯೋಜನೆ. ತಮಿಳುನಾಡಿನ ಮತ್ತೆ ಖ್ಯಾತೆಗಳ ನಡುವೆ ಕೂಡ ಕೋರ್ಟಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದೀಗ ಇದರಲ್ಲಿ ರಾಜಕೀಯ ಯಾವುದು ಬೆರೆಯದೇ ಇದ್ದರೆ, ರಾಜಕೀಯ ಯಾವುದು ಮಿಕ್ಸ್ ಆಗದೇ ಇದ್ದರೆ ಮೇಕೆದಾಟು ಯೋಜನೆಗೆ ಪರಿಸರ ಇಲಾಖೆ ಕಡೆಯಿಂದ ಅನುಮತಿ ಸಿಕ್ಕಿಬಿಟ್ರೆ ಆ ಮೂಲಕವಾಗಿ ಒಂದಷ್ಟು ಕುಡಿಯುವ ನೀರಿನ ಬವಣೆ ನೀಗುತ್ತೆ. ಅಂದರೆ ಮೊದಲೆಲ್ಲ ಕಾವೇರಿ ಯೋಜನೆ ಅಂತ ಆದಾಗ ನಮಗೆ ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ 50% ಬೆಂಗಳೂರಿನ ಅಗತ್ಯವನ್ನು ಪೂರೈಸಬಲ್ಲದ್ದು ಅದರ ಅಂತರ್ಜಲ, ಗ್ರೌಂಡ್ ವಾಟರ್. ಅಂದರೆ ಬೋರ್ವೆಲ್ ಮೂಲಕ ತೊಗೋತಾರೆ ಇಲ್ಲಿ ಬೆಂಗಳೂರಲ್ಲಿ, ಬದುಕಬಿಡಬಹುದು ಅವರು ಅಂಥೇಳಿ. ಕಾವೇರಿ ಯೋಜನೆಯಲ್ಲಿ ಆಯ್ತಲ್ಲ, ಆ ರಿವಾರ್ಡ್ ಆಯ್ತಲ್ಲ, ಆ ಕಾಲದಲ್ಲಿ ಅದೊಂದು ರಿಪೋರ್ಟ್ ಇತ್ತು, ಅರ್ಧಕ್ಕರ್ಧ ಬೆಂಗಳೂರನ್ನು ಬರೀ ಅಂತರ್ಜಲ ನೋಡ್ಕೊಂಡ್ಬಿಡುತ್ತೆ ಅಂಥೇಳಿ. ಆದರೆ ಈಗ ಕಾಲ ಹಾಗಿಲ್ಲ. ಬೆಂಗಳೂರು ನೀರು ಸಿಗ್ತಾ ಇಲ್ಲ, 100 ಅಡಿಗಳನ್ನು ಕೊರೆಯಬೇಕಾಗುತ್ತೆ ಅಂತ ಬಂದಾಗ ನಮಗೆ ಕಾವೇರಿಯ ಮೇಲೋ ಬೇರೆ ನದಿಗಳ ಮೂಲಗಳ ಮೇಲೋ ಅವಲಂಬನೆ ಆಗಲೇಬೇಕಾಗುತ್ತೆ. ಅದರಲ್ಲಿ ನಮಗೆ ಮೇಕೆದಾಟು ಬಂದರೆ ಆ ಮೂಲಕವಾಗಿ ನಮಗೆ ಕಾವೇರಿಯಿಂದ ದೊಡ್ಡ ಲಾಭ ಆಗುತ್ತೆ, ನಮ್ಮ ಕಾವೇರಿಯಿಂದ ದೊಡ್ಡ ಲಾಭ ಆಗುತ್ತೆ ಅದರಿಂದ. ಸೊ ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರೇ ಪರಿಸರ ಇಲಾಖೆಯಿಂದ ನಮಗೊಂದಷ್ಟು ಅನುಮತಿ ಸಿಗಬೇಕಾಗತ್ತೆ. ಈ ವಿಚಾರ ಎಲ್ಲವನ್ನೂ ಇಟ್ಕೊಂಡು ಇದೀಗ ಸಿದ್ದರಾಮಯ್ಯ ಅವರು ಮೋದಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮೆಟ್ರೋ ಯೋಜನೆಗೆ ಸಂಬಂಧಪಟ್ಟಂತೆ ಬಾಕಿ ಹಣ ಬಿಡುಗಡೆ ಆಗಬೇಕು. GST ಬಾಕಿ ಹಣ, ನಮಗೆ GST ಅಂತ ಹಾಕಿದಾಗ ಈ GSTಲಿ ಕಾಂಪನ್ಸೇಷನ್ ಅಂತ ಇರುತ್ತೆ. ಅಂದರೆ ನಮ್ಮ ಸರ್ಕಾರಗಳ ಕಡೆಯಿಂದ ಅವಾಗೆಲ್ಲ ವ್ಯಾಟು ಅದು ಇದು ಅಂಥೇಳಿ ಅನೇಕ ಟ್ಯಾಕ್ಸ್ಗಳಿತ್ತಲ್ಲ, ಎಲ್ಲ ಟ್ಯಾಕ್ಸ್ಗಳಿಗೆ ಒಂದೇ ಬಾರಿಗೆ ಒಂದು ಬ್ರೇಕನ್ನು ಎಳೆದು GST ಅಂತ ಶುರು ಮಾಡಿದಾಗ ಅದರಿಂದ ಇಮ್ಮಿಡಿಯೇಟಾಗಿ ರಾಜ್ಯಕ್ಕೆ 6,000 ಕೋಟಿ, 8,000 ಕೋಟಿ, 10,000 ಕೋಟಿ ಲಾಸ್ ಆಗುತ್ತೆ. ಈ ನಷ್ಟ ನಮಗೆ ತುಂಬಿಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತಲ್ಲ, ಅದರ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ಮಾತಾಡಬೇಕಾಗತ್ತೆ. ಜೊತೆಗೆ GST ಆಯಿತು, ನಮ್ಮಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ SGST ಅಂತ ಹೇಳಿ, ಸೊ ಈ ಒಂದು ಹಣ ನಮಗಿನ್ನ ಬಿಡುಗಡೆ ಆಗಿಲ್ಲ, ಅದನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಈ ರೀತಿ ಅನೇಕ ವಿಚಾರಗಳನ್ನ ಇಟ್ಕೊಂಡು ನರೇಂದ್ರ ಮೋದಿ ಅವರನ್ನು ಈ ಕಡೆ ಸಿದ್ದರಾಮಯ್ಯನವರು ಭೇಟಿ ಮಾಡುವವರಿದ್ದಾರೆ. ಮೋದಿ ಅವರನ್ನ ಭೇಟಿಯಾದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ. ಖರ್ಗೆ ಅವರ ಮನೆಯಲ್ಲಿ ಭೇಟಿ ಮಾಡಿದ್ದಾರೆ CM. ಇದೇ ವೇಳೆ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಚರ್ಚೆ ಮಾಡುವವರಿದ್ದಾರೆ. ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ, ನಾನು ನೋಡ್ತೀನಿ ಮನೇಲಿ ಮಾತಾಡ್ತೀನಿ. ಅಲ್ಲ, ಯಾಕಂದ್ರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾವ ಆಗುತ್ತೆ ಸರ್ಕಾರದ ಪರವಾಗಿ. CM ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ, ನಾನು ನೋಡ್ತೀನಿ ಮನೇಲಿ ಮಾತಾಡ್ತೀನಿ. ಅಲ್ಲ, ಯಾಕಂದ್ರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾವ ಆಗುತ್ತೆ ಸರ್ಕಾರದ ಪರವಾಗಿ. CM ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ನನಗೂ ಹೇಳಿದ್ದಾರೆ.